ಹಿಂಗೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಾವೆಲ್ಲ ಸೇರಿ ಕೊಟ್ಟಿಗೆ ಹಾರಕ್ಕೆ ಹೋಗಿ ದೋಸೆ ತಿನ್ಕೊಂಡು ಬರೋಣ ಅನ್ನೋ ಪ್ಲ್ಯಾನ್ ಆಯಿತು. ಸೊ ಹಂಗೇ ಎಲ್ಲರೂ ಪ್ರಿಪೇರ್ ಆದ್ವಿ. ಸೊ ಲೆಟ್ಸ್ ಗೋ ಕೊಟ್ಟಿಗೆ ಹಾರ. ಲೇಡಿ ಇನ್ಸ್ಪೆಕ್ಟರ್ ನಮ್ಮ ಗಾಡಿಯಲ್ಲಿ ಇದೀಗ ಒಂದು ಲೇಡಿ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಹಿಂದಿ ತುಂಬಾ ಮೀನು ಮಾತ್ರ ಅಲ್ಲ. ಹಾಗೆ ಮನೆಯಿಂದ ಕಕ್ಕಿಂಜೆ ಆಗಿ ಚಾರ್ಮಡಿ ರೂಟಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿರುವಂಥ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಹೋದ್ವಿ. ಸೊ ವ್ಯೂ ಪಾಯಿಂಟ್ ಮಾತ್ರ ಸಾಕತ್ತಾಗಿತ್ತು. ಬಟ್ ಹೆವಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಮಂಜಾಗಿತ್ತು. ಬಟ್ ಯಾವುದೇ ವ್ಯೂ ಪಾಯಿಂಟ್ ಇಷ್ಟ ಕಾಣಿಸ್ಲಿಲ್ಲ. ಬಟ್ ನೋಡೋಕೆ ಮಾತ್ರ ಸ್ವರ್ಗದಂತೆ ಇತ್ತು. ವೀಕೆಂಡ್ ಆಗಿರೋ ಕಾರಣ ಸಿಕ್ಕಾಪಟ್ಟೆ ಪ್ರವಾಸಿಗರಂತ ಅಲ್ಲಿದ್ದರು. ನಾವಂತೂ ಡೈಲಿ ಹೋಗ್ತಾ ಇರ್ತೀವಿ. ಬಟ್ ಇವತ್ತಂತೂ ಎಷ್ಟೋ ಜನ ಇರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಯಿತು. ಸೀದಾ ನಾವು ಕೊಟ್ಟಿಗಾರ ಬಾರ ಬಾರ ಬೋಲೆ ಫುಲ್ಲು ಮೂಲೆ ಮೂಲು ಇಡೆ ಹಾಂ போய் ಬಜ್ಜಿಂಟು போய் ಅಪ್ಪ ಗಾಡಿ ಅಂತಾರ ಇಡೆಗೆ ಬ್ರೇಕ್ ಅದಕ್ಕೆ ಹಾಕಿರ್ತೀರಂತ ಬೆಚ್ಚ ಬತ್ತಿಂದ ಈಗ ನೀರು ದೋಸೆ కదా ಚಲೋ ಮಾಡಿ. ಸೊ ಇಲ್ಲಿಗೆ ನಮ್ಮ ಈ ದಿನದ ಬ್ಲಾಗ್ ಮುಗಿಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.